ದಿನ ಆಯಿತು ಅನಿಸುತ್ತೆ, ನಾನೊಂದು ವಿಷಯ ಓದಿದೆ. ಬೆಂಗಳೂರಿನಲ್ಲಿ ಮಾರಾಟವಾಗ್ತಾ ಇರುವಂತಹ ಸೊಪ್ಪು ಮತ್ತು ತರಕಾರಿಗಳಲ್ಲಿ ಸೀಸದ ಅಂಶ ಎಷ್ಟು ಮಿತಿ ಇರಬಹುದೋ ಅದಕ್ಕಿಂತ ತುಂಬ ಹೆಚ್ಚಾಗಿದೆ ಅನ್ನೋ ವಿಷಯ ಓದಿದೆ. ಈ ಸೀಸದ ಅಂಶವನ್ನು ನಾವು ಸೇವಿಸೋದ್ರಿಂದ ನಮ್ಮ ದೈಹಿಕ ಆರೋಗ್ಯ ತುಂಬ ಕೆಡುತ್ತೆ, ಅದು ಮಾನಸಿಕ ಆರೋಗ್ಯಕ್ಕೂ ಕೆಟ್ಟದ್ದು ಕೂಡ, ಮತ್ತು ಇದು ಕ್ಯಾನ್ಸರ್ ಕಾರಕ ಕೂಡ ಅಂತ ಕೂಡ ಹೇಳ್ತಾರೆ. ಅದು ಸರಿ, ಆದರೂ ನಮ್ಮಲ್ಲಿ ಈಗ ಅದೇ ತರಕಾರಿಯನ್ನು ನಾವು ತಗೊಂಡು ತಿನ್ನುವಂಥ ಸ್ಥಿತಿ ಬಂದಿದೆ, ತಿಂತಿದ್ದೇವೆ ಸುಹ. ಈಗ ಇದುವರೆಗೆ ನಮ್ಗೆ ಈ ವಿಷಯ ತಿಳಿದಿರಲಿಲ್ಲ, ತೊಂದರೆ ಇಲ್ಲ. ಈಗ ತಿಳಿದಾದ ಮೇಲೆ ನಮ್ಮ ಜವಾಬ್ದಾರಿ ಏನು? ಮೊದಲನೇದಾಗಿ ಸರ್ಕಾರ ಈ ತರಕಾರಿಗಳಲ್ಲಿ ಸೀಸದ ಅಂಶಕ್ಕೆ ಕಾರಣವಾಗ್ತಿರೋ ವಿಷಯ ಏನು ಅನ್ನೋದನ್ನು ಕಂಡುಹಿಡ್ಕೊಳ್ಬೇಕು. ಅಂದರೆ ಬೆಂಗಳೂರಿನ ಸುತ್ತಮುತ್ತ ತರಕಾರಿ ಬೆಳೆಯುವ ಮೂಲ ಅಂದರೆ ನೀರು ಬೆಂಗಳೂರಿನಲ್ಲಿ ಟ್ರೀಟ್ ಆಗಿ ಅಂದರೆ ಶುದ್ಧೀಕರಣಗೊಂಡ ನೀರಿನಿಂದ ತರಕಾರಿ ಬೆಳೆಯಲಾಗುತ್ತೆ. ಇದರಿಂದ ಬರ್ತಿದೆಯಾ, ಅಥವಾ ರೈತರು ಉಪಯೋಗಿಸ್ತಿರುವ ರಸಗೊಬ್ಬರ ಅಥವಾ ರಾಸಾಯನಿಕ ಗೊಬ್ಬರದಿಂದ ಬರ್ತಿದೆಯಾ, ಅಥವಾ ಬೇರೆ ಯಾವುದೋ ಕೀಟನಾಶಕಗಳನ್ನು ಉಪಯೋಗ ಮಾಡ್ತಿರೋದ್ರಿಂದ ಬರ್ತಿದೆಯಾ ಅನ್ನೋದನ್ನು ಸರ್ಕಾರ ಕಂಡುಹಿಡ್ಕೊಳ್ಬೇಕು. ಮತ್ತು ಇದಕ್ಕೆ ತುರ್ತು ಪರಿಹಾರ ಆಗಲೇಬೇಕು. ಇದಕ್ಕೆ ನಿರ್ಲಕ್ಷ್ಯ ಮದ್ದಲ್ವೇ ಅಲ್ಲ. ಒಂದು ವೇಳೆ ಶುದ್ಧೀಕರಿಸಿದ ನೀರಿನಿಂದ ಸೀಸದ ಅಂಶ ಬರ್ತಿದೆ ಅಂದರೆ ನೀರಿನ ಶುದ್ಧೀಕರಣದಲ್ಲಿ ಆಗ್ತಾ ಇರುವ ತೊಂದರೆಗಳನ್ನು ಅಥವಾ ಸಮಸ್ಯೆಯನ್ನು ಅತಿ ಶೀಘ್ರವಾಗಿ ಪರಿಹರಿಸಬೇಕು. ರಾಸಾಯನಿಕ ಗೊಬ್ಬರದಿಂದ ಆಗ್ತಾ ಇದೆ ಅಂದರೆ ಅವರು ಯಾವ ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸ್ತಿದ್ದಾರೆ ಅಂತ ತಿಳ್ಕೊಂಡು ಆ ಗೊಬ್ಬರಗಳನ್ನು ಬ್ಯಾನ್ ಮಾಡೋದಾಗ್ಬೋದು, ಅಥವಾ ಅದರಲ್ಲಿ ಸೀಸದ ಅಂಶ ಕಡಿಮೆ ಆಗುವ ಹಾಗೆ ಅವರಿಗೆ ಶಿಸ್ತಿನ ಎಚ್ಚರಿಕೆ ಕೊಡುವಂಥದ್ದು ತುಂಬ ಮುಖ್ಯ. ಅಥವಾ ಪೆಸ್ಟಿಸೈಡಿಂದ ಆಗ್ತಾ ಇದ್ರೆ ಕೂಡ, ಅಂದರೆ ಕೀಟನಾಶಕಗಳಿಂದ ಆಗ್ತಾ ಇದ್ರೆ ಕೂಡ ಅವುಗಳನ್ನು ಕೂಡ ಅವರಿಗೆ ಅಂದರೆ ಆ ಮ್ಯಾನುಫ್ಯಾಕ್ಚರರ್ಗೆ ತಿಳಿಸ್ಬೇಕಾದ್ದು ಸರ್ಕಾರದ ಕರ್ತವ್ಯ. ಈಗ ಏನಾಗಿದೆ, ಎಲ್ಲದಕ್ಕೂ ನಿರ್ಲಕ್ಷ್ಯವೇ ಮದ್ದು ಅನ್ನೋ ಹಾಗೆ ಸರ್ಕಾರ, ನಾವು, ರೈತರು ಎಲ್ಲರೂ ಒಂದು ಅದು ಹೇಗಿದ್ರೂ ಇರಲಿ ಬರುತ್ತಲ್ಲ, ಫ್ರೆಶ್ ಆಗಿದೆ, ಕಮ್ಮಿ ದುಡ್ಡಿಗೆ ಸಿಗ್ತಾ ಇದೆ ಅನ್ನೋ ತಿನ್ನುವಂಥ ಮನೋಭಾವನೆಯನ್ನು ನಾವು ಇಟ್ಕೊಂಡಿದ್ದೀವಿ. ಸರ್ಕಾರ ಕೂಡ ಎಲ್ಲರಿಗೂ ತರಕಾರಿ ಸಿಗ್ತಾ ಇದೆಯಲ್ಲ ಅಂತ ಸಂತೋಷವಾಗಿರುತ್ತೆ. ರೈತರಿಗಂತೂ ತಾವು ಬೆಳೆದಿದ್ದಕ್ಕೆಲ್ಲ ಇಲ್ಲಿ ಗ್ರಾಹಕರಿದ್ದಾರೆ ಅಂತ ಬೆಂಗಳೂರು ಪೇಟೆಗೆ ಬಂದು ಮಾರ್ತಾರೆ. ಇದೆಲ್ಲವನ್ನು ನೋಡಿದಾಗ ಆರೋಗ್ಯ ನಮ್ಮದೇ ಹಾಳಾಗುತ್ತೆ. ಮತ್ತು ಇಡೀ ಇದು ಒಂದು ಅಂದರೆ ಇದೊಂದು ರಾಷ್ಟ್ರೀಯ ಸಮಸ್ಯೆ ಆಗಿಬಿಟ್ಟಿದೆ. ಇದು ನಮ್ಮ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ತುಂಬ ಕಡೆ ಈ ರೀತಿ ನಡೀತಾ ಇದೆ. ಇದನ್ನು ನಿಲ್ಲಿಸಬೇಕು ಅಂದರೆ ನಾವು, ನೀವು, ಸರ್ಕಾರ ಎಲ್ಲರೂ ಮತ್ತು ರೈತರು ಸಹ ಎಲ್ಲರೂ ಸಹ ಜಾಗೃತರಾಗಬೇಕು. ಬನ್ನಿ ಜಾಗೃತರಾಗೋಣ.